ಈ ದಿನ ನಮ್ಮ ಚೆನ್ನಮ್ಮ ತಾಯಿಯವರ ಒಂದು 11ನೇ ದಿನದ ಕಾರ್ಯಕ್ರಮ ಇರೋದರಿಂದ, ಯಾಕಂದರೆ ನಿಮ್ಗೆಲ್ಲರಿಗೂ ಅವರು ಇವರ ಮನೆಗೆ ಬಂದಾಗ್ಲಿಂದಲೂ ನಾವು ಚಿಕ್ಕ ಚಿಕ್ಕ ಹುಡುಗರು ಅವ್ರ ಮನೆ ಕಡೆ ಹೋಗೋವಾಗ ಎಲ್ಲರನ್ನೂ ಊಟ ಮಾಡ್ತೀರಾ ಏನೋ ಒಂದು ಕೇಳೋರು, ಊಟ ಹಾಕೋ ತಾಯಿ. ಬಟ್ ಆ ಅಮ್ಮನಿಗೆ ಎಂಥ ಒಂದು ಮುತ್ತೈದೆ ಸಾವು ಅನ್ನೋದನ್ನು ನಾನು ಅವತ್ತು ಹೇಳಿದೆ. ಗೌಡರು ಪೂಜೆ ಮಾಡಿ ಇಲ್ಲಿಂದ ಬಂದಂಥ ಪ್ರಸಾದನ ತೊಗೊಂಡೋಗಿ ಆ ಅಮ್ಮನ ಹಣೆಗಿಟ್ಟು ಅವರ ಕೈ ಹಿಡ್ಕೊಂಡು ದೇವರ ಜ್ಞಾನ ಮಾಡುವಾಗ 8 ನಿಮಿಷದ ಒಳಗೆ ಆ ಅಮ್ಮ ಪ್ರಾಣ ಹೋಗಿತ್ತು. ಅದಕ್ಕೆ ಈ ಡಿಸ್ಟಿಕ್ನ ಮತ್ತು ನಮ್ಮ ರಾಜ್ಯದ ಎಲ್ಲ ಅವರ ಅಭಿಮಾನಿಗಳು ಮತ್ತು ಅವರ ಸಹೋದ್ಯೋಗಿಗಳು, ನಮ್ಮ MLAಗಳು, MP ಗಳು, ex-MLAಗಳು, ex-MP ಗಳು, ಕಾರ್ಯಕರ್ತರು ಮತ್ತು ಎಲ್ಲ ಪಾರ್ಟಿ, ಯಾವುದೇ ಪಾರ್ಟಿ ಅನ್ನೋದಿಲ್ಲ ಅವರಿಗೆ. ಯಾವತ್ತೂ ಅವ್ರು ಯಾವ ಪಾರ್ಟಿ, ಈ ಪಾರ್ಟಿ, ಆ ಪಾರ್ಟಿ ಅಂತ ಯಾವತ್ತೂ ಇರಲಿಲ್ಲ. ಆದರೆ ಅಂತ ಅವರಿಗೆ ಇವತ್ತೊಂದು ದಿನ ಈ ಒಂದು 11ನೇ ದಿನ ಕಾರ್ಯಕ್ರಮ ಅಂತೇಳಿ ಲಕ್ಷಾಂತರ ಜನ ಅವತ್ತು ಮಣ್ಣಿಗೂ ಬಂದರು, ಇವತ್ತು ಲಕ್ಷಾಂತರ ಜನ ಬರ್ತಾರೆ. ಹಾಗಾಗಿ ಈ ದೊಡ್ಡ ಜಾಗದಲ್ಲಿ ಅವರಿಗೆ ಒಂದು ಸಮಾಧಿಯನ್ನು ನಿರ್ಮಿಸಬೇಕು ಅಂತೇಳಿ ಇಷ್ಟು ದೊಡ್ಡ ಜಾಗವನ್ನು ಒಂದು ಟೂರಿಸ್ಟ್ ಪ್ಲೇಸ್ ಆಗಿ ಮಾಡಲಿ ಅನ್ನೋದನ್ನು ನಮ್ಮ ಆಸೆ. ಯಾಕಂದರೆ ಆ ರಂಗನಾಥನ ತಬ್ಬಲಲ್ಲಿ ಈ ದೇಶದ, ನಮ್ಮ ರಾಜ್ಯದ ಮೊದಲನೇ ಪ್ರಧಾನಿ, ಈ ದೇಶದಲ್ಲಿ ಕೆಂಪು ಕೋಟೆಯ ಮೇಲೆ ಬಾವುಟವನ್ನು ಹಾರಿಸಿದಂಥ ಒಬ್ಬ ಧೀಮಂತ ಪ್ರಧಾನಿ ಈ ಭಾಗದಿಂದ ಬಂದಂಥವ್ರು, ಒಂದು ಹಳ್ಳುಗಾಡಿನಿಂದ ಬಂದಂಥವ್ರು, ಅಂಥವ್ರಿಗೆ, ಒಂದು ಬಡ ಕುಟುಂಬದಿಂದ ಬಂದಂಥವ್ರಿಗೆ ಆ ಶಕ್ತಿ ಬಂದಿದೆ. ಆ ಶಕ್ತಿ ಬಂದಿದ್ದರೂ ಸಹ ಅವರು ಹಿಗ್ಗಲಿಲ್ಲ, ಕುಗ್ಗಲಿಲ್ಲ. ಭಾರಿ ಚೆನ್ನಾಗಿ ಎಲ್ಲರೊಟ್ಟಿಗೂ ಇದ್ದಂಥ ಒಂದು ವ್ಯಕ್ತಿ ಅನ್ನೋದನ್ನು ಹೇಳ್ತಾ, ಅವರ ಧರ್ಮಪತ್ನಿಯವರಿಗೆ ಇವತ್ತು ನಾವು ಸಂತಾಪವನ್ನು ಸೂಚಿಸಲಿಕ್ಕೆ ಮತ್ತು ಅವರ ಕಾರ್ಯವನ್ನು ಮಾಡಲಿಕ್ಕೆ ನಾವಿಲ್ಲಿ ಬಂದ್ವಿ. ಅದರಿಂದ ಆ ಅಮ್ಮನ ಆತ್ಮಕ್ಕೆ ಶಾಂತಿ ಕೊಡಲಿ, ಅವರ ದುಃಖವನ್ನು ತಡ್ಕೊಳ್ಳುವಂಥ ಶಕ್ತಿ ಅವರ ಕುಟುಂಬದವರು ಕೊಡಲಿ ಅನ್ನೋದನ್ನು ಹೇಳ್ತೇನೆ.